ಕರುನಾಡಿನ ಕಲ್ಪತರು ನಮ್ಮ ನಾಡು ನಮ್ಮ ಹೆಮ್ಮೆಯ ಕೊಪ್ಪಳನೂರು. ಯಾರು ಹಕ್ಕು ಕೊಟ್ಟರು ಈ ಕೆರೆನ ನಿಮ್ಮನ್ನ ಕಸ್ಕೊಳ್ಳಕ್ಕೆ? ಸಮುದಾಯದ ಕೆರೆ ಅದು, ಅದನ್ನ ಯಾಕೆ ಕಸ್ಕೊಂಡ್ರಿ ನೀವು? ಕುಮಾರಸ್ವಾಮಿ ಅವರಿಗೆ ಇಲ್ಲಿ ರೈತರು ಮತ್ತು ಕೊಪ್ಪಳ ಜಿಲ್ಲಾ ಬಚಾವ ಆಂದೋಲನ, ನೀವು ಜನರಿಗೆ ಬಿಟ್ಟು ಕೊಡಬೇಕು, ಸರ್ಕಾರಕ್ಕೆ ವಹಿಸ್ಕೊಡ್ಬೇಡ್ರಿ, ಕಾರ್ಖಾನೆಗೆ ಕೊಡಬೇಡ್ರಿ ಅಂತ ಅವರು ಒತ್ತಾಯ ಮಾಡಿದ್ದಾರೆ. ಆದ್ರೆ ಅವ್ರು ಕೇಳಿಲ್ಲ. ಅಂದ್ರೆ ನನಗೆ ಇದು ಕಣ್ಮುಚ್ಕೊಂಡು ಕೂತ್ಕೊಂಡ ಆಗಿರೋದು ಅಲ್ಲ ಇದು. ಇಲ್ಲ DC ಅವರು ನಮ್ಮ ಮೇಲೆ ಉರಿದು ಬೀಳ್ತಾ ಇದ್ದಾರೆ, ಬೆದರಿಕೆಯ ಮಾತುಗಳನ್ನು ಆಡಿದ್ದಾರೆ DC ಅವರು. ಇದು ಇಲ್ಲಿಯ ಪರಿಸ್ಥಿತಿ. ಸ್ನೇಹಿತರೆ, ಗೌರಿ ಶಕ್ತಿ ಸ್ಟುಡಿಯೋದ ಮತ್ತೊಂದು ವಿಶೇಷ ಸಂದರ್ಶನಕ್ಕೆ ನಿಮಗೆಲ್ಲ ಸ್ವಾಗತ. ನಾವು ನೇರವಾಗಿ ಘಟನಾ ಸ್ಥಳಕ್ಕೆ ಬಂದಿದ್ದೀವಿ. ಘಟನೆ ಅಂದರೆ ಇದು ಮಾಲಿನ್ಯದ ಘಟನೆ. ಇದು ಅಂದರೆ ಆರೋಗ್ಯವನ್ನು ಹದಗೆಡಿಸ್ತಾ ಇರುವಂಥ ಒಂದು ಏನು ಪ್ರೊಸೆಸ್ ನಡೀತಾ ಇದೆ. ಅದರ ಊರು ಒಂದು ಹಿರೇಬಗನಾಳ, ಆ ಗ್ರಾಮದ ಒಂದು ಹೊಲದಲ್ಲಿ ಕೂತ್ಕೊಂಡಿದ್ದೀವಿ. ನಮ್ಮ ಜೊತೆಗೆ ಕೊಪ್ಪಳ ಜಿಲ್ಲಾ ಬಚಾವೋ ಆಂದೋಲನ ಮತ್ತು ಪರಿಸರ ಹಿತರಕ್ಷಣಾ ವೇದಿಕೆಯ ಪ್ರಧಾನ ಸಂಚಾಲಕರಾಗಿರುವಂಥ ಅಲ್ಲಂ ಪ್ರೊ ಬೆಟದೂರ್ ಅವರು ಇದ್ದಾರೆ. ಬನ್ನಿ, ಅವ್ರನ್ನ ನಾವು ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಸರ್ ನಮಸ್ಕಾರ. ನಮಸ್ತೆ. ಸೊ ನನಗೆ ನಾನು ಈ ಒಂದು ಕಾರ್ಯಕ್ರಮಕ್ಕೆ ಬರೋಕ್ಕೆ ಮುಖ್ಯ ಕಾರಣನೇ ಅಲ್ಲಂ ಪ್ರಭು ಬೆಟದೂರ್ ಸರ್. ಅವರೇ ನನಗೊಂದ್ಸಲ ಫೋನ್ ಮಾಡಿ ದಯವಿಟ್ಟು ಬನ್ನಿ ಅಂತ ಹೇಳಿದರು. ನಾನಿಲ್ಲಿ ಬಂದು ಈ ಒಂದು ವರದಿಯನ್ನು ಮಾಡ್ತಾ ಇದ್ದೀನಿ. ಇದಕ್ಕೆ ಮುಖ್ಯವಾದ ಕಾರಣ ಏನು ಅಂತಂದರೆ, ನಾನೇನು ಕೂತ್ಕೊಂಡಿದ್ದೀನಿ ಈ ಊರು ಹಿರೇಬಗನಾಳ್. ಈ ಹಿರೇಬಗನಾಳದ ರೈತರ ಜೊತೆ ಕೂಡ ಮಾತಾಡಿದ್ದೀನಿ ನಾನು. ಇದ್ರ ಜೊತೆಗೆ ಗಿಣಿಗೇರಿ, ಕನಕಾಪುರ, ಅಲ್ಲಾನಗರ, ಕಾಸನಕಂಡಿ, ಚಿಕ್ಕಬಗನಾಳ, ಲಾಚನಕೆರೆ, ಮುಂಡುರ್ಗಿ, ಕುಣಿಕೇರಿ ತಾಂಡ, ಹಾಲವರ್ತಿ, ಹೀಗೆ ಸುಮಾರು 20ಕ್ಕೂ ಹೆಚ್ಚು ಗ್ರಾಮಸ್ಥರ ಸಮಸ್ಯೆಯ ಬಗ್ಗೆ ನಿಮ್ಮ ಗಮನ ಸೆಳೆಯುವುದು ಈ ಒಂದು ಕಾರ್ಯಕ್ರಮದ ಉದ್ದೇಶ. ಏನು ಸಮಸ್ಯೆ ಆಗಿದೆ ಅಂದರೆ, ಇಲ್ಲಿ ಇರುವಂಥ ಸುತ್ತಮುತ್ತ ಇರುವಂಥ ಸುಮಾರು 200ಕ್ಕೂ ಹೆಚ್ಚು ಕಾರ್ಖಾನೆಗಳು, ತುಂಬ ದೊಡ್ಡ ಕಾರ್ಖಾನೆಗಳು ಕಾಣಿಸ್ತವೆ. ನೀವು ಸ್ವಲ್ಪ ಒಂದು 2-3 ಇದೆ ಅಂತ ಅನಿಸುತ್ತೆ, ಬಟ್ ನೀವು ಹತ್ತಿರ ಬಂದು ನೋಡಿದ್ರೆ ಗೊತ್ತಾಗುತ್ತೆ ತುಂಬ ಜಾಸ್ತಿ ಸಂಖ್ಯೆಯಲ್ಲಿ ಕಾರ್ಖಾನೆಗಳಿವೆ. ಮತ್ತು ಆ ಕಾರ್ಖಾನೆಗಳ ಒಂದು ಮಾಲಿನ್ಯ, ವಿಷ ಉಗುಳುವ ಒಂದು ಕಾರ್ಖಾನೆಗಳ ಒಂದು ವಿಷದಿಂದ, ಒಂದು ಹಾರುಬೂದಿಯಿಂದ ಇಲ್ಲಿನ ಗ್ರಾಮಸ್ಥರಿಗೆ ಸುಮಾರು ಕಾಯಿಲೆಗಳು ಬರ್ತಾಯಿವೆ. ಅದರಲ್ಲಿ ಶ್ವಾಸಕೋಶದ ಕಾಯಿಲೆ, ಚರ್ಮರೋಗ, ಹೃದಯ ರೋಗ, ಅಸ್ತಮಾ, TB, ಹೀಗೆ ಸುಮಾರು ಕಾಯಿಲೆಗಳು, ಗರ್ಭಪಾತ ಆಗುವಂಥದ್ದು, ಬಂಜೆತನ ಬರುವಂಥ ಕ್ಯಾನ್ಸರ್ ಬರುವಂಥ ಸಮಸ್ಯೆಗಳನ್ನ ಎದುರಿಸ್ತಾ ಇವೆ. ಸೊ ಹೀಗಾಗಿ ಈ ಒಂದು ಹೋರಾಟ ಏನು ನಡೀತಾ ಇದೆ, ಈ ಹೋರಾಟದ ಬಗ್ಗೆ ಅಲ್ಲಂ ಪ್ರೊ ಬೆಟದೂರ್ ಸರ್ ಕೇಳ್ತೀನಿ. ಸರ್, ಈಗ ಇವತ್ತು ಎಷ್ಟನೇ ದಿನ ಸರ್? ಇದು 211ನೇ ದಿನ ನಾನು ಬಂದದ್ದು. ಸರ್, ಏನು ಹೇಳಕ್ಕೆ ಇಷ್ಟಪಡ್ತೀರಿ ಸರ್? ಸರ್, ಇಷ್ಟು ಸುದೀರ್ಘವಾದ ಹೋರಾಟ ಮಾಡಿ ಜನರ ಮತ್ತು ಸರ್ಕಾರದ ಗಮನವನ್ನು ಸೆಳೆದರೂ ಕೂಡ ಹಿಂದಿನ ಮುಖ್ಯಮಂತ್ರಿಗಳು ಬರಬೇಕು, ಆರೋಗ್ಯ ಮಂತ್ರಿಗಳು ಬರಬೇಕು, ಕೃಷಿ ಸಚಿವರು, ಉದ್ಯಮ ಸಚಿವರು, ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಬರಬೇಕು ಅಂತ ಹೇಳಿದರೆ ಪರಿಸರ ಮಾಲಿನ್ಯ ಇಲಾಖೆಯ ಅಧ್ಯಕ್ಷರು ಬಂದು ಹೋದರು. ಅವರು ಬಂದು ಹೋದ್ಮೇಲೆ ಒಂದಿಷ್ಟು ಕ್ರಮ ಜರುಗಿದೆ. 5 ಕಾರ್ಖಾನೆಗಳಿಗೆ ಮೊದಲು ನೋಟಿಸ್ ಕೊಟ್ಟರು, 2 ಕಾರ್ಖಾನೆಗಳಿಗೆ ಬೀಗ ಹಾಕಿದರು, ಮತ್ತೆ 9 ಕಾರ್ಖಾನೆಗಳಿಗೆ ನೋಟಿಸ್ ಕೊಟ್ಟಿದ್ದಾರೆ. ಇವೆಲ್ಲವೂ ಕೂಡ ಮುಚ್ಚಬೇಕು. ಮತ್ತು ಮುಖ್ಯವಾಗಿ ಬಲ್ದೋಟ ಕಾರ್ಖಾನೆಯ ಮೇಲೆ ಕ್ರಮ ಜರುಗಿಸ್ತಾ ಇಲ್ಲ. ಉಳಿದ ಕಾರ್ಖಾನೆಗಳ ಮೇಲೆ ಕ್ರಮ ಜರುಗಿಸಿ 54,000 ಕೋಟಿ ರೂಪಾಯಿಯಲ್ಲಿ ವಿಸ್ತರಣೆ ಆಗ್ತಕ್ಕಂಥ ಆ ಕಾರ್ಖಾನೆ ಒಂದು ವೇಳೆ ವಿಸ್ತರಣೆ ಆದರೆ 27 ಹೊಗೆ ಕೊಳವೆಗಳು ಬರ್ತವೆ. ಈ ಗ್ರಾಮೀಣ 22 ಹಳ್ಳಿಗಳಲ್ಲದೆ ಕೊಪ್ಪಳವೂ ಕೂಡ ಸರ್ವನಾಶ ಆಗುತ್ತೆ. ಕೊಪ್ಪಳ ಒಂದು ಐತಿಹಾಸಿಕವಾದ ನಗರ, ಜೈನರ ಕಾಶಿ ಎಂದು ಕರೆಸಿಕೊಂಡಿರ್ತಕ್ಕಂಥ, ಜೊತೆಗೆ ತಿರುಳುಗನ್ನಡ ನಾಡು ಎಂದು ಕರೆಸಿಕೊಂಡಿರ್ತಕ್ಕಂಥ, ರನ್ನನ ಕಾವ್ಯದಲ್ಲಿ ಉಕ್ತವಾಗಿರ್ತಕ್ಕಂಥ ಅಂಥಿಂಥ ಊರಲ್ಲ ಅದು. ಅತ್ಯಂತ ಪ್ರಸಿದ್ಧವಾದಂತಹ ಊರದು ಕೊಪ್ಪಳ, ಐತಿಹಾಸಿಕ ಊರದು. ಅದು ಕೂಡ ಸರ್ವನಾಶ ಆಗ್ತಕ್ಕಂಥ ಸನ್ನಿವೇಶ ಬಂದಿದೆ. ಅಲ್ಲಿ ಯಾವ ಪ್ಲಾಟ್ಗಳು ಮಾರಾಟ ಆಗ್ತಾ ಇಲ್ಲ. ಕೊಪ್ಪಳ ವಿಸ್ತರಣೆ ಬಿಟ್ಬಿಡ್ರಿ, ಕೊಪ್ಪಳ ವಿಸ್ತರಣೆ ಆಗದಿದ್ರೆ ಏನು ಚಿಂತೆ ಇಲ್ಲ. ಇರುವ ಜನರಾದ್ರೂ ಉಳಿಬೇಕಲ್ಲ. ಈ 22 ಹಳ್ಳಿಗಳ ಜನ ಉಳಿಬೇಕು ಮತ್ತು ಕೊಪ್ಪಳದ ಜನ ಮತ್ತು ಭಾಗ್ಯನಗರದ ಜನ ಉಳಿಬೇಕು ಅಂತ ನಾವು ಹೋರಾಟ ಮಾಡ್ತಾ ಇದ್ದೀವಿ. ಇದು ಜೀವ ಉಳಿಸಿಕೊಳ್ಳಿಕ್ಕೆ ಮಾಡ್ತಕ್ಕಂಥ ಹೋರಾಟವೇ ಹೊರತು ಮತ್ತೆ ಬೇರೆ ಏನೂ ಅಲ್ಲ. ಇದು ಸೊ ಈವರೆಗಿನ ಹೋರಾಟದ ಫಲವಾಗಿ 5 ಕಾರ್ಖಾನೆಗಳಿಗೆ ನೋಟಿಸ್ ಕೊಟ್ಟಿರುವಂಥದ್ದು, 2 ಕಾರ್ಖಾನೆಗಳು ಬಂದ್ ಮಾಡಿರುವಂಥದ್ದು. ಬಟ್ ನನಗೆ ತಿಳಿದ ಹಾಗೆ ಆಲ್ರೆಡಿ 1 ಕಾರ್ಖಾನೆ ಮುಚ್ಚೋಗಿತ್ತು. ಅದಕ್ಕೆ
ಅಫಿಷಿಯಲ್ ಆಗಿ ಬಂದ್ ಮಾಡಿದ್ದಾರೆ ಅಂತ ಹೇಳಿ. ಅಂದ್ರೆ ಮೇಲ್ನೋಟಕ್ಕೆ ಕಣ್ಣೊರೆಸುವ ತಂತ್ರ ಅಂತ ಅನ್ಸುತ್ತಾ ನಿಮ್ಗೆ? ಹೌದು ಹೌದು, ಕಣ್ಣೊರೆಸುವ ತಂತ್ರ ಅಂತ ಅನಿಸ್ತಾ ಇದೆ. ಅವರು ನಿಜವಾಗಿ ಕ್ರಮ ತಗೋಬೇಕು. ಇನ್ನೂ 4 ಕಾರ್ಖಾನೆಗಳಿಗೆ ಬೀಗ ಹಾಕಬೇಕು ಮತ್ತು ಈ 9 ಕಾರ್ಖಾನೆಗಳಿಗೂ ಕೂಡ ಬೀಗ ಜಡಿಬೇಕು ಅವರು. ಆಗ ಒಂದಿಷ್ಟೇನೋ ಅವರು ಕ್ರಮ ಕೈಗೊಂಡಂತೆ ಅನಿಸ್ತದೆ. ನನಗೆ ಮುಖ್ಯವಾಗಿ ಇದು ಇನ್ನೊಂದು ಸಮಸ್ಯೆ ಅನಿಸಿದ್ದು ಬಸಾಪುರ ಕೆರೆ. ನಾನು ಅದ್ರ ಮುಂಚೆ ದಾಟ್ಕೊಂಡು ಬಂದೆ. ಅದಕ್ಕೆ ಆ ಒಂದು ಕೆರೆನ ಅತಿಕ್ರಮಿಸ್ಕೊಂಡು ಅದ್ರೊಳಗಡೆ ಅಂದ್ರೆ ಕೆರೆನೇ ಹೋಗ್ಬಿಟ್ಟಿದೆ, ಈಗ ಕೆರೆನೇ ಇಲ್ಲ, ಅವರ ಕಾಂಪೌಂಡ್ ಒಳಗಡೆ ಹೋಗ್ಬಿಟ್ಟಿದೆ. ಮತ್ತು ಅಲ್ಲಿನ ರೈತರ ಜೊತೆ ಮತ್ತು ಅಲ್ಲಿನ ಕುರಿಗಾಯಿಗಳ ಜೊತೆ ಮಾತಾಡ್ತಿರ್ಬೇಕಾದ್ರೆ ಅವ್ರು ಹೇಳ್ತಾ ಇದ್ರು ಅದ್ರ ಕೆರೆಯ ನೀರು ಎಷ್ಟು ಚೆನ್ನಾಗಿತ್ತು ಅಂತಂದರೆ ಅದನ್ನು ಕುಡಿದ್ರೆ 2 ದಿನ ಹಸುವಾಗಲ್ಲ ನಮ್ಗೆ, ಅಷ್ಟು ಒಳ್ಳೆ ನೀರದು. ಆಮೇಲೆ ಅದನ್ನು ಕುಡಿದ್ರೆ ನಮ್ಮ ಕುರಿಗಳು ಕೂಡ ಭಾಳ ಆರೋಗ್ಯ ಚೆನ್ನಾಗಿರ್ತಿತ್ತು ಅನ್ನೋ ಮಾತನ್ನೇ ಅವ್ರು ಹೇಳ್ತಾ ಇದ್ದಾರೆ. ನನಗೆ ಭಾಳ ಸಂತೋಷ ಮತ್ತು ದುಃಖ ಎರಡೂ ಆಗ್ತಾ ಇತ್ತು. ಹೌದು. ಸೊ ಇದ್ರ ಬಗ್ಗೆ ಏನಾದರೂ ಹೇಳಕ್ಕೆ ಇಷ್ಟಪಡ್ತೀರಿ? ಇಲ್ಲ, ನಿಜವಾಗಿಯೂ ಕೂಡ ಅಲ್ಲಿ ಒಂದು ಕನಸಿನ ಒಂದು ಕೆರೆ ಅಂತ ಇತ್ತು ಅದು. ಅಲ್ಲಿ ಮೊಲಗಳು, ಜಿಂಕೆಗಳು, ಕಾಡು ಪ್ರಾಣಿಗಳು ನೀರು ಕುಡಿಯಲಿಕ್ಕೆ ಬರ್ತಾ ಇದ್ವು. ನವಿಲುಗಳು ಗರಿಕೆದರಿ ಕುಣಿತಾ ಇದ್ವು. ದನ ಕರುಗಳು ಮುಕ್ತವಾಗಿ ನೀರು ಕುಡಿದು ಅಲ್ಲೆಲ್ಲ ಹುಲ್ಲುಗಾವಲಿತ್ತು. ಬಹಳ ಚೆನ್ನಾಗಿತ್ತು. ನಾನು ಊರ ಕೆರೆ ಮಾರಾಟ ಮಾಡಿದ್ದು ಪ್ರಪಂಚದಲ್ಲಿ ಎಲ್ಲಿ ಕೇಳಿಲ್ಲ, ಕೊಪ್ಪಳದಲ್ಲಿ ಕೇಳ್ತಾ ಇದ್ದೇನೆ. ಇದೊಂದು ವಿಚಿತ್ರವಾದಂಥ ಘಟನೆ. ಕೆರೆ ಸರ್ಕಾರಕ್ಕೆ ಸೇರಿದ್ದಲ್ಲ, ಜನರಿಗೆ ಸೇರಿದ್ದು. ಈಗ ದೊಡ್ಡ ದಾವಣಗೆರೆ ಕಡೆಗೆ ಸೂಳೆ ಕೆರೆ ಅಂತಿದೆ, ಒಬ್ಬ ವೇಶ್ಯ ಕಟ್ಟಿಸಿರ್ತಕ್ಕಂಥ ಕೆರೆ ಅದು. ಅದು ಸರ್ಕಾರದ ಕೆರೆ ಆಗ್ಲಿಕ್ಕೆ ಎಂದೂ ಸಾಧ್ಯವಿಲ್ಲ. ಹಾಗೆ ಇಲ್ಲಿಯೂ ಕೂಡ ಊರ ಜನ ಸೇರಿ ಕೆರೆಯನ್ನು ನಿರ್ಮಾಣ ಮಾಡಿರ್ತಾರೆ. ನಮ್ಮೂರಿನಲ್ಲಿ ಇದೆ ಒಂದು ಕೆರೆ, ನಮ್ಮ ಹೊಲನೇ ಕೆರೆ ಹೊಲ ಅಂತ. ಅದು ಊರು ಜನ ನಿರ್ಮಾಣ ಮಾಡಿರ್ತಾರೆ. ಊರು ಜನ ಏನ್ ಮಾಡ್ಬೋದು ಅಂದ್ರೆ ಅಲ್ಲಿಯ ಹೊಂಡನ್ನು ತೆಗೆದುಕೊಂಡು ತಮ್ಮ ಹೊಲಕ್ಕೆ ಹಾಕಬಹುದು. ಆ ಹೊಂಡ ತೆಗೆದುಕೊಂಡು ತಮ್ಮ ಹೊಲಕ್ಕೆ ಹಾಕೋದ್ರಿಂದ ಹೊಲವೂ ಸಂಪದ್ಭರಿತ ಆಗುತ್ತೆ ಮತ್ತು ಕೆರೆ ಕೂಡ ನೀರು ತುಂಬಲಿಕ್ಕೆ ಅನುಕೂಲ ಆಗುತ್ತೆ. ಈ ರೀತಿ ಜನ ಹಳ್ಳಿಯಲ್ಲಿ ಮಾಡೋದು ನಾವು ನೋಡಿವಿ. ನಾವು ಕೂಡ ಸ್ವತಃ ನಮ್ಮ ಹೊಲಕ್ಕೆ ಹೊಂಡು ತುಂಬಿದಂತ ವ್ಯಕ್ತಿನೇ ನಾನು. ನಮ್ಮ ಬಂಡಿಗೆ ದೊಡ್ಡ ದೊಡ್ಡ ಎಳ್ಳೆಗಳನ್ನು ತೆಗೆದು ನಾವು ಕೆರೆಯಿಂದ ಹಾಕ್ತಿದ್ವಿ. ಅಲ್ಲೇ ನಮ್ಮ ಹೊಲ ಸಮೀಪ. ನಾವು ಹಿಂಗೆಲ್ಲ ಹಳ್ಳಿಯಲ್ಲಿ ಇರೋಂಥ ಜನರಿಗೆ ಈ ಕೆರೆ ಮಾರಾಟ ಮಾಡ್ತಾರ ಅನ್ನೋದೇ ವಿಚಿತ್ರ. ಕೆರೆ ಅದು ಸರ್ಕಾರದ ಸ್ವತ್ತು ಅಲ್ವೇ ಅಲ್ಲ, ಅದು ಸಮುದಾಯದ ಜನರ ಸ್ವತ್ತು. ಅದನ್ನ ಬಿಟ್ಕೊಡ್ಲೇಬೇಕು ಸರ್ಕಾರ. ಯಾವುದೋ ಸರ್ಕಾರ ಇರ್ಬೋದು, 2007ರಲ್ಲಿ ಕುಮಾರಸ್ವಾಮಿ ಸರ್ಕಾರ ಇರ್ಬೋದು. ಕುಮಾರಸ್ವಾಮಿ ಅವರಿಗೆ ಇಲ್ಲಿ ರೈತರು ಮತ್ತು ಕೊಪ್ಪಳ ಜಿಲ್ಲಾ ಬಚಾವ ಆಂದೋಲನ, ಇಲ್ಲಿರ್ತಕ್ಕಂಥ ನಮ್ಮ ಸ್ನೇಹಿತರು ಮಲ್ಲಿಕಾರ್ಜುನ್ ಗೋನಾಳ್ ಮತ್ತು ಇನ್ನಿತರ ಎಲ್ಲ ಸ್ನೇಹಿತರು ಮನವಿ ಪತ್ರ ಕೊಟ್ಟಾರ ಅವರಿಗೆ. ಕೆರೆಯನ್ನು ನೀವು ಜನರಿಗೆ ಬಿಟ್ಟು ಕೊಡ್ಬೇಕು, ಸರ್ಕಾರಕ್ಕೆ ವಹಿಸ್ಕೊಡ್ಬೇಡ್ರಿ, ಕಾರ್ಖಾನೆಗೆ ಕೊಡ್ಬೇಡ್ರಿ ಅಂತ ಅವ್ರು ಒತ್ತಾಯ ಮಾಡಿದ್ದಾರೆ. ಆದ್ರೆ ಅವ್ರು ಕೇಳಿಲ್ಲ. ಕೆರೆಯನ್ನು ಒತ್ತುವರಿ ಮಾಡೋಕೆ ಮುಂಚೆನೇ ಇದನ್ನ ಮಾಡಿದ್ದಾರೆ. ಅದಾಗ್ಯೂ ಕೂಡ ಅದು ಕೆರೆ ಒತ್ತುವರಿ ಆಗಿದೆ. ಓಹೋ, ಅಂದ್ರೆ ನನಗೆ ಇದು ಕಣ್ಣು ಮುಚ್ಕೊಂಡು ಕೂತ್ಕೊಂಡ ಆಗಿರೋದು ಅಲ್ಲ ಇದು. ಇಲ್ಲ, ಜನ ಪ್ರಯತ್ನ ಮಾಡಿದ್ದಾರೆ. ಕೊಪ್ಪಳ ಜಿಲ್ಲಾ ಬಚಾವ್ ಆಂದೋಲನ, ಅವಾಗ ವಿಠಪ್ಪ ಗೋರಂಟ್ಲೆ ಅಂತ ನಮ್ಮ ಸ್ನೇಹಿತರಿದ್ರು, ಅವರು ತೀರ್ಕೊಂಡಿದ್ದಾರೆ. ಅವರು ಬರಹಗಾರರಾಗಿದ್ರು, ಪತ್ರಕರ್ತರು ಕೂಡ ಆಗಿದ್ರು. ಅವರು ನಮ್ಮ ಈ ಕೊಪ್ಪಳ ಜಿಲ್ಲಾ ಬಚಾವ್ ಆಂದೋಲನದ ಪ್ರಮುಖರಾಗಿದ್ರು. ಎಲ್ಲ ನಮ್ಮ ಮಲ್ಲಿಕಾರ್ಜುನ್ ಗೋನಾಳ್ ಅವರು, DS ಪೂಜಾರ್ ಅವರು, ಇನ್ನಿತರ ಸ್ನೇಹಿತರೆಲ್ಲರೂ ಇದ್ರು ಆಗಿನ ಕಾಲದಿಂದ. ಈಗೂ ಇದ್ದಾರೆ ಅವರು ನಮ್ಮ ಜೊತೆ ಹೋರಾಟ. ನಾನು ಅವಾಗ ಕಾಲೇಜಿನ ಪ್ರಿನ್ಸಿಪಾಲ್ ಆಗಿದ್ದೆ ನಾನು. ಆದ್ರೆ ಇವರ ಸಹಮತ ಇತ್ತು ಇವರ ಹೋರಾಟಕ್ಕೆ. ಬಸಾಪುರ ಕೆರೆಯನ್ನು ನಾವು ನೋಡಿರ್ಲಿಲ್ಲ. ಇದು ಹೆಂಗಪ್ಪ ಸಾರ್ವಜನಿಕ ಕೆರೆಯನ್ನು ಮಾರಾಟ ಮಾಡ್ತಾರೆ, ಇದು ಹೇಗೆ ಸಾಧ್ಯ ಅಂತ ನನಗೆ ಆಶ್ಚರ್ಯ ಆಗಿತ್ತು. ಅಲ್ಲ, ಈಗ ಹೈಕೋರ್ಟ್ ಕೂಡ ಒಂದು ಆದೇಶ ಕೊಟ್ಟಿದೆ. ಹೌದು ಅಲ್ವಾ? WP ನಂಬರ್ 5713/2009 ದಿನಾಂಕ 5/1/2022 ಆದೇಶ ಏನು ಅಂದ್ರೆ ಸಾರ್ವಜನಿಕರಿಗೆ ಮುಕ್ತಗೊಳಿಸಬೇಕು 44.35 ಎಕರೆ ವಿಸ್ತೀರ್ಣದ ಕೆರೆಯನ್ನ. ಮತ್ತು 2007ರಲ್ಲಿ ನೀವು ಹೇಳಿದಂತೆ ಆ ಒಂದು ಕೆರೆ ಮಂಜೂರಿ ಅಧಿಸೂಚನೆ ರದ್ದುಗೊಳಿಸಬೇಕು ಅಂತ ಹೈಕೋರ್ಟ್ ಆರ್ಡರ್ ಕೊಟ್ಟಿದೆ. ಮತ್ತೆ ಹೈಕೋರ್ಟ್ ಆದೇಶಕ್ಕೆ ಏನು ಬೆಲೆ ಇಲ್ಲವ? ಹಾಗಾದ್ರೆ ಬೆಲೆ ಇಲ್ಲ. ಜಿಲ್ಲಾಧಿಕಾರಿಗಳು 99ನೇ ದಿವಸ ಬಂದು ಬಸಾಪುರ ಕೆರೆಯ ಬಗ್ಗೆ ನಾವು ಸರ್ಕಾರಕ್ಕೆ ತಿಳಿಸ್ತಾ ಇದ್ದೀವಿ ಅಂತ ಹೇಳಿದ್ರು. 99ನೇ ದಿವಸಕ್ಕೆ ಬಂದಾರ ಅವರು ಧರಣಿ ಸತ್ಯಾಗ್ರಹದ ಕರುಣೆ ತೋರಿ. ನಾವು ಅವ್ರಿಗೆ ಹೇಳಿದ್ವಿ, ನೀವು ಸರ್ಕಾರಕ್ಕೆ ತಿಳಿಸುವ ಅಗತ್ಯ ಇಲ್ಲ, ಹೈಕೋರ್ಟ್ ಆದೇಶ ಇದೆ, ಅದನ್ನು ಜಾರಿಗೊಳಿಸ್ರಿ, ನೀವು DC ಅವರು ಇದ್ದೀರಿ ಅಂತ ಹೇಳಿದ್ವಿ. ಅವ್ರ ಅಧಿಕಾರವನ್ನು ಅವರಿಗೆ ನೆನಪು ಮಾಡಿ ಕೊಟ್ಟಿವಿ. DC ಅವರು ನಮ್ಮ ಮೇಲೆ ಉರಿದು ಬೀಳ್ತಾ ಇದ್ದಾರೆ, ಬೆದರಿಕೆಯ ಮಾತುಗಳನ್ನು ಆಡಿದ್ದಾರೆ DC ಅವರು. ಇದು ಇಲ್ಲಿಯ ಪರಿಸ್ಥಿತಿ.
ಇನ್ನು ಇಲ್ಲಿನ ಜನಪ್ರತಿನಿಧಿಗಳು, ಓಕೆ, ಮತ್ತು ಇಲ್ಲಿನ ಉಸ್ತುವಾರಿ ಸಚಿವರು, ಓಕೆ, ಶಾಸಕರು, ಮತ್ತು ಎಲ್ಲಕ್ಕಿಂತ ಮುಖ್ಯವಾಗಿ ಈ ಥರ ಒಂದಷ್ಟು ಸಮಸ್ಯೆಗಳಾದಾಗ ವಿರೋಧ ಪಕ್ಷದವರು ಸಹಾಯಕ್ಕೆ ಬರ್ತಾರೆ. ಅವ್ರಿಗೊಂದು ಸ್ವಾರ್ಥನೂ ಇರುತ್ತೆ. ಈ ಒಂದು ಜನರ ಜೊತೆ ನಿಂತ್ಕೊಂಡ್ರೆ ಮುಂದೆ ನಾವು ಅಧಿಕಾರಕ್ಕೆ ಬರಬಹುದು ಅಂತ ಹೇಳಿ ಅವ್ರಿಗೊಂದು ಆಸೆ ಕೂಡ ಇರುತ್ತೆ. ಅದು ಒಂದ್ರಿಂದ ಒಳ್ಳೇದೇ, ಪ್ರಜಾಪ್ರಭುತ್ವ ಆ ಥರ ಆಗಬೇಕು. ಆ ಥರದ್ದು ಏನಾದರೂ ಆಗಿದೆಯಾ? ವಿರೋಧ ಪಕ್ಷದವರಿಂದ ತೀವ್ರ ವಿರೋಧ ಬಂದಿಲ್ಲ. ಬಂದ್ ಕಾಲಕ್ಕೆ ಅವ್ರು ನಮ್ಮ ಜೊತೆಗೆ ಬಂದಿದ್ದಾರೆಯೇ ಹೊರತು ಅವರು ಯಾವ ಪ್ರತ್ಯೇಕ ಹೋರಾಟವನ್ನು ಮಾಡಿಲ್ಲ. ಅವರು MLC ಹೇಮಲತಾ ನಾಯಕ್ ಅವರು ವಿಧಾನ ಪರಿಷತ್ನಲ್ಲಿ 2 ಸಲ ಮಾತಾಡಿದ್ದಾರೆ. ನಾರಾಯಣ ಸ್ವಾಮಿ ಅವರು ಬಂದಿದ್ರು ನಮ್ಮ ಟೆಂಟ್ಗೆ. ಅವರು ವಿಧಾನಸಭೆಯಲ್ಲಿ ಎತ್ತುತ್ತೀವಿ ಅಂತ ಹೇಳಿದ್ರು. ಅವರೇನು ವಿಧಾನಸಭೆಯಲ್ಲಿ ಈ ವಿಷಯವನ್ನು ಎತ್ತಿಲ್ಲ, ಮಾತಾಡಿಲ್ಲ. ಕೊನೆಗೆ ಸಾರ್ವಜನಿಕರ ಒತ್ತಾಯದ ಮೇರೆಗೆ ಬಂದ್ ಕಾಲಕ್ಕೆ ಶಾಸಕರ ಮೇಲೆ ಜನರ ಒಂದು ಒತ್ತಡದಿಂದಾಗಿ ಕೊಪ್ಪಳದ ಶಾಸಕರೇ ಮಾತಾಡಬೇಕಾದಂತ ಪರಿಸ್ಥಿತಿ ಉದ್ಭವಿಸಿತು. ಅವಾಗ ಅವರು ಅನಿವಾರ್ಯವಾಗಿ ಮಾತಾಡಿದ್ದಾರೆ. ಅವರು ಸಹಜವಾಗಿ ಮಾತಾಡಿಲ್ಲ, ಅನಿವಾರ್ಯವಾಗಿ ಮಾತಾಡಿದ್ದಾರೆ. ಅಂದ್ರೆ ಮನಪೂರ್ವಕವಾಗಿ ಮಾತಾಡಿಲ್ಲ, ಮತ್ತು ಅವ್ರ ಮಾತಿನಿಂದ ಏನು ಫಲ ಸಿಗುವಂತ ನಿರೀಕ್ಷೆಗಳಿಲ್ಲ ನಿಮಗೆ? ಇಲ್ಲ, ಅವ್ರು ಮನಸ್ಸು ಮಾಡಿದ್ರೆ ಫಲ ಸಿಗ್ತದೆ. ಮತ್ತು ಅವ್ರಿಗೆ ಬೇಕಾದಂತ ಮುಖ್ಯಮಂತ್ರಿಗಳು ಇದ್ರು. ಆ ಮುಖ್ಯಮಂತ್ರಿಗಳು ನಮಗೂ ಕೂಡ ಪ್ರಿಯರಾದಂಥವರೇ ಇದ್ರು. ನಾವು ಹೋಗಿ ಅವ್ರ ಜೊತೆಯಲ್ಲಿ ಸಂವಾದ ಮಾಡಬಹುದಾದಂತ ಮುಖ್ಯಮಂತ್ರಿಗಳು ಇದ್ರು. ಅವ್ರ ಕಾಲಕ್ಕಾಗ್ಲಿಲ್ಲ. ಈಗ ಮುಂದೆ ಯಾರು ಬರ್ತಾರೋ ಏನು ಕಥೆನೋ, ಫಿರ್ಸೆ ಚಾಲುಕರ್ ಅಂತ ಇದೇನು ಹೈದರಾಬಾದ್ ಕರ್ನಾಟಕದ ಕತೆ ಇದೆಯಲ್ಲ, ಅಂದ್ರೆ ಯಾವುದನ್ನಾಗಲಿ ಮತ್ತೆ ಮೊದಲಿಂದ ಶುರು ಮಾಡೋದು. ಎಲ್ಲಿ ಇರ್ತೀವಿ ನಾವು ಅಲ್ಲೇ ಇರ್ತೀವಿ. ಇದು ನಮ್ಮ ಪರಿಸ್ಥಿತಿ. ಸೊ ಮುಂದಿನ ದಾರಿ ಏನು ಸರ್? ಈಗ 2211ನೇ ದಿನ ದಾಟ ಹೋಗಿದೆ. ಒಂದು ಕಡೆ ಬಸಾಪುರ ಕೆರೆ ಉಳಿಸಿ ರೈತರು ಕೂತ್ಕೊಂಡಿದ್ದಾರೆ, ಇನ್ನೊಂದು ಕಡೆ ನೀವು ಕೂತ್ಕೊಂಡಿದ್ದೀರಿ, ಓಕೆ, ನಗರ ಮಧ್ಯದಲ್ಲೇ ಕೂತ್ಕೊಂಡಿದ್ದೀರಿ. ಮುಂದಿನ ಯೋಚನೆ ಏನು ಬೆಟ್ಟದೂರು ಸರ್? ಮುಂದೆ ತೀವ್ರವಾದ ಹೋರಾಟ ಮಾಡಬೇಕು ಅಂತ ಎಲ್ಲರೂ ಹೇಳ್ತಾ ಇದ್ದಾರೆ. 2 ಬಂದ್ ಆಗಿವೆ. ಇನ್ನು ತೀವ್ರ ಹೋರಾಟ ಅಂದ್ರೆ ನಾವು ಏನು ಮಾಡಬೇಕು ಅಂತ ನಾವು ಆಲೋಚನೆ ಮಾಡ್ತಾ ಇದ್ದೇವೆ. ಉತ್ತರ ಭಾರತದಲ್ಲಿ ಅದು ಯಾವುದು ನನಗೆ ಸ್ಪಷ್ಟವಿಲ್ಲ. ಒಂದು ವಿಡಿಯೋ ಕಳಿಸಿದ್ರು ಒಬ್ಬರು ಸ್ವಾಮಿಗಳು. ಆ ಕಾರ್ಖಾನೆಯ ಮೇಲೆ ಅಲ್ಲಿಯ ಜನ ಎಲ್ಲ ದಾಳಿ ಮಾಡ್ತಾರೆ ಸಂಯುಕ್ತವಾಗಿ, ಎಲ್ಲರೂ ಸೇರಿ ಏಕಕಾಲಕ್ಕೆ. ಮತ್ತು ಒಂದು ಸರ್ಕಾರವೇ ಬದಲಾಗಿ ಹೋಯ್ತು ಪಶ್ಚಿಮ ಬಂಗಾಳದಲ್ಲಿ. ಇದು ಎಲ್ಲ ನಮಗೆ ಚರಿತ್ರೆ ಗೊತ್ತಿದೆ. ನಾವು ಅಹಿಂಸಾತ್ಮಕವಾದಂಥ ರೀತಿಯಲ್ಲಿ ಹೋರಾಟವನ್ನು ಕೊಂಡೊಯ್ತಾ ಇದ್ದೇವೆ. ಮತ್ತು ಈಗ ನಾವು ಸರ್ವ ಪಕ್ಷಗಳ, ಸರ್ವ ಸಂಘ ಸಂಸ್ಥೆಗಳ ಒಂದು ನಿಯೋಗವನ್ನು ಮುಖ್ಯಮಂತ್ರಿಗಳಲ್ಲಿ ಕೊಂಡೊಯ್ಯಲಿಕ್ಕೆ ದಿನಾಂಕ ಗೊತ್ತುಪಡಿಸಿದ್ರು ಹೋದ ತಿಂಗಳ. ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಅಸ್ವಸ್ಥರಾದರು ತುಮಕೂರಿನಲ್ಲಿ, ಅವರನ್ನು ದವಾಖಾನೆಗೆ ಸೇರಿಸಿದ್ರು. ಅದೇ ದಿವಸ ಕರಿಯಣ್ಣ ಸಂಗಟಿ ಮಾಜಿ MLC ಅವರು ತೀರ್ಕೊಂಡ್ರು. ಅವತ್ತಿನ ದಿವಸ ಮುಖ್ಯಮಂತ್ರಿಗಳು ನನಗೆ ಸಿಗಲಿಲ್ಲ, ಅವರು ಏನು ವಿಮಾನದಾಗ ಅದಾರೋ ಏನೋ ಗೊತ್ತಿಲ್ಲ ಅಂತ MLA ರಾಘವೇಂದ್ರ ಹಿಟ್ನಾಳ್ ಹೇಳಿದರು. ಮಾಜಿ ಸಂಸದರು ನಾವು ಬೆಂಗಳೂರಿನಲ್ಲಿ ಫ್ರೀಡಮ್ ಪಾರ್ಕ್ನಲ್ಲಿ ಇದ್ದಾಗ ಬಂದು, ಇಲ್ಲ ಮುಖ್ಯಮಂತ್ರಿಗಳು ಸಿಗ್ತಾ ಇಲ್ಲ ಅಂತ, ಇನ್ನೊಮ್ಮೆ ನಾವು ಪ್ರಯತ್ನ ಮಾಡೋಣ ಅಂತ ಹೇಳಿದರು. ಅದಕ್ಕಾಗಿ ನಾವು ಕರಡಿ ಸಂಗಣ್ಣನವರ, CV ಚಂದ್ರಶೇಖರ್ ಅವರ, ಹೇಮಲತಾ ನಾಯಕ್ ಅವರ ಮತ್ತು ಅಮರೇಗೌಡ ಬಯ್ಯಾಪುರ್ ಅವರ ಪತ್ರಗಳನ್ನು ಮುಖ್ಯಮಂತ್ರಿಗಳಿಗೆ ಕಳಿಸಿದ್ವಿ. ಈಗ ಮುಖ್ಯಮಂತ್ರಿಗಳಂತೂ ಸದ್ಯಕ್ಕೆ ಇಲ್ಲ. ಆ ಕ್ರಮ ಜರುಗಬೇಕಾಗಿತ್ತು, ಜರುಗಿಲ್ಲ. ಸೊ ಕೊಪ್ಪಳ ಜಿಲ್ಲಾ ಬಚಾವ್ ಆಂದೋಲನ ಮತ್ತು ಪರಿಸರ ಹಿತರಕ್ಷಣಾ ವೇದಿಕೆಯ ಪ್ರಧಾನ ಸಂಚಾಲಕರಾಗಿರುವಂಥ ಅಲ್ಲಂ ಪ್ರಭು ಬೆಟ್ಟದೂರ್ ಸರ್ ಜೊತೆಗೆ ನಾನು ಮಾತಾಡಿದೆ. ಸರ್, ತುಂಬ ಧನ್ಯವಾದ ನಮ್ಮ ಜೊತೆಗೆ ಮಾತಾಡಿದ್ರಿ. ಥ್ಯಾಂಕ್ ಯು ವೆರಿ ಮಚ್ ಸರ್. ಇಲ್ಲ, ನಾವು ನಿಮಗೆ ಧನ್ಯವಾದ ಹೇಳಬೇಕು. ಯಾಕಂದರೆ ನಮ್ಮ ಕರೆಯನ್ನು ಮನ್ನಿಸಿ, ನಮ್ಮ ಹೋರಾಟ ಸಮಿತಿಯ ಕರೆಯನ್ನು ಮನ್ನಿಸಿ ಕೊಪ್ಪಳದವರೆಗೆ ಬಂತು ಮತ್ತು ಈ ಗ್ರಾಮಗಳಿಗೆ ಬಂದು ಇಲ್ಲಿಯ ಪರಿಸ್ಥಿತಿಯನ್ನು ಅತ್ಯಂತ ಅರ್ಥಪೂರ್ಣವಾಗಿ ಚರ್ಚಿಸಿ ಒಂದು ಪರಿಹಾರ ಹುಡುಕುವಂಥ ಪ್ರಯತ್ನವನ್ನು ತಾವೇನು ಮಾಡ್ತಾ ಇದ್ದೀರಿ. ನಮಗೆ ಭಾಳ ಖುಷಿಯಾಗಿದೆ. ನಿಮ್ಮಿಂದ ನಮ್ಮ ಹೋರಾಟಕ್ಕೆ ಇನ್ನಷ್ಟು ಒಂದು ಬಲ ಸಿಗಲಿ ಅಂತ ನಾನು ಕೂಡ ತಮ್ಮಲ್ಲಿ ವಿನಂತಿ ಮಾಡ್ತೀನಿ. ತಮಗೆ ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್ ಸರ್. ಥ್ಯಾಂಕ್ ಯು. ಸ್ನೇಹಿತರೆ, ನಾನು ನಿಮ್ಗೆ ಗೊತ್ತಿರುವ ಹಾಗೆ ಹಿರೇಬಗನಾಳ ಗ್ರಾಮದ ಒಂದು ಹೊಲದಲ್ಲಿ ಕೂತ್ಕೊಂಡಿದ್ದೀನಿ. ರೈತರ ಜೊತೆಗೆ ಮಾತಾಡಿದೆ, ರೈತ ಮಹಿಳೆಯರ ಜೊತೆ ಮಾತಾಡಿದೆ, ಹೋರಾಟಗಾರರ ಜೊತೆಗೆ ಮಾತಾಡಿದೆ. ಓಕೆ, ಸೊ ಏನು ಇದರ ಉದ್ದೇಶ ನೋಡಿ. ನಾವು ರೈತರಾಗಲಿ ಕನ್ನಡದ ಜನರಾಗಲಿ ಯಾವಾಗಲೂ ಅಭಿವೃದ್ಧಿಯ ವಿರೋಧಿಗಳು ಅಲ್ಲ. ಯಾವಾಗಲೂ
ನಾವು ಪ್ರೋಗ್ರೆಸಿವ್ ಮನೋಭಾವದವರು, ಅಂದರೆ ನಾವು ಮುಂದೆ ನೋಡ್ತಿರ್ತೀವಿ ಮತ್ತು ನಾವು ಉದ್ಧಾರ ಆಗಬೇಕು, ನಮ್ಮ ಮಕ್ಕಳು ಉದ್ಧಾರ ಆಗಬೇಕು ಅನ್ನೋದೇ ನಮ್ಮ ಒಂದು ಉದ್ದೇಶ ಆಗಿರುತ್ತೆ. ಮತ್ತು ಸಣ್ಣ ಪುಟ್ಟ ತ್ಯಾಗಗಳನ್ನು ಕೂಡ ನಾವು ಮಾಡ್ಕೊಂಬಂದಿದ್ದೀವಿ, ಮುಂದೆ ಕೂಡ ಮಾಡ್ತೀವಿ. ಯಾಕೆಂದರೆ ಒಂದು ಒಟ್ಟಾರೆ ಸಮುದಾಯದ ಹಿತದೃಷ್ಟಿಯಿಂದ ಒಂದು ಸಣ್ಣ ಕುಟುಂಬಕ್ಕೆ ಒಬ್ಬ ವ್ಯಕ್ತಿಗೆ ತೊಂದರೆ ಆಗುತ್ತೆ ಅಂದರೆ ಸಹಿಸ್ಕೊಂಡು ಹೋಗೋಣ ಅನ್ನೋ ಥರದೊಂದು ಮನೋಭಾವ ನಮ್ಮಲ್ಲಿ ಯಾವಾಗಲೂ ಇದೆ. ಆದರೆ ಅದಕ್ಕೆ ತದ್ವಿರುದ್ಧವಾಗಿ ಒಂದು ಕಾರ್ಖಾನೆಯ ಅಭಿವೃದ್ಧಿಗೆ ಅಥವಾ ಒಂದಷ್ಟು ಇಂಡಸ್ಟ್ರಿಯಲಿಸ್ಟ್ಗಳ ಅಭಿವೃದ್ಧಿಗೆ ಹತ್ತಾರು ಗ್ರಾಮಗಳ ಜನರು, ಸಾವಿರಾರು ಜನರಿಗೆ ಅದು ನಷ್ಟ ಆಗುತ್ತೆ. ಅವರ ಆರೋಗ್ಯ ಹಾಳಾಗುತ್ತೆ, ಅವ್ರ ಜೀವನ ನಷ್ಟ ಆಗುತ್ತೆ, ಅವರ ಬೆಳೆಗಳಿಗೆ ಕಷ್ಟ ಆಗುತ್ತೆ, ಅವ್ರ ಜಾನುವಾರುಗಳಿಗೆ ಕಷ್ಟ ಆಗುತ್ತೆ ಅಂತಂದಾಗ ಖಂಡಿತ ಅದರ ವಿರುದ್ಧ ಹೋರಾಟ ಮಾಡಲೇಬೇಕಾಗುತ್ತೆ. ಆ ಒಂದು ಥರದ ಹೋರಾಟ ಇವತ್ತೇನು ಮಾಡ್ತಾ ಇದ್ದಾರೆ, ಆ ಹೋರಾಟಕ್ಕೆ ಗೌರಿಶಕ್ಕಿ ಸ್ಟುಡಿಯೋ ಇಲ್ಲಿ ಬಂದು ಧ್ವನಿಗೂಡಿಸಿರೋದು ಯಾಕೆ ಅಂತಂದರೆ, ಕಾರ್ಖಾನೆಗಳನ್ನ ಬಂದ್ ಮಾಡ್ಬೇಕಂತಲ್ಲ, ಬದಲಾಗಿ ಈ ಧೂಳನ್ನು ಬಂದ್ ಮಾಡಬೇಕು ಅಂತ, ಈ ಹಾರು ಬೂದಿಯನ್ನು ಬಂದ್ ಮಾಡಬೇಕು ಅಂತ. ನೀವು ನಿಮ್ಮ ಅಭಿವೃದ್ಧಿನ ಮಾಡ್ಕೊಳ್ಳಿ, ಬಟ್ ಜನರನ್ನ ಬದುಕಕ್ಕೆ ಬಿಡಿ. ನೀವು ಅದಕ್ಕೆ ಏನು ಮಾಡ್ಬೇಕು ಅದನ್ನು ಮಾಡಬೇಕಲ್ವ. ನೀವು ಅದನ್ನು ನೀವು ಮಾಡೋಕ್ಕಾಗ್ತಿಲ್ಲ ಅಂದ್ರೆ ಬಂದೇ ಮಾಡಬೇಕಲ್ವಾ. ಸೊ ಹೀಗಾಗಿ ಇಲ್ಲಿನ ಜನಪ್ರತಿನಿಧಿಗಳಿಗೆ, ಇಲ್ಲಿನ ವಿರೋಧ ಪಕ್ಷದವ್ರಿಗೆ, ಇಲ್ಲಿನ ಸಂಘ ಸಂಸ್ಥೆಗಳು ಏನು ಇದ್ದಾರೆ ಅವ್ರಿಗೂ ಕೂಡ ನಾನು ಮನವಿ ಮಾಡ್ಕೊಳ್ಳೋದೇನಂತಂದರೆ, ಈ ಹೋರಾಟವನ್ನು ಇಲ್ಲಿಗೆ ಕೈ ಬಿಡಬೇಡಿ. ನನಗೆ ಈ ಕೆರೆ ಬಗ್ಗೆ ಕೇಳಿ ಕೂಡ ಭಾಳ ಹೇಳಿದ್ನಲ್ಲ ನಾನು, ಸಂತೋಷ ಮತ್ತು ದುಃಖ ಎರಡೂ. ಸಂತೋಷ, ಇಷ್ಟೊಂದು ಕೆರೆ ಬಗ್ಗೆ ಇಷ್ಟೊಂದು ಕಾಳಜಿ, ಇಷ್ಟೊಂದು ಏನು ಹೇಳಿ ಒಂದು ಒಲವು ಒಂದು ಕೆರೆ ಬಗ್ಗೆ. ಅವರು ಅದು ಒಂದು ಕೆರೆ ಅಂದರೆ ಒಂದು ಹೊರಗಡೆ ಇರುವಂಥ ಒಂದು ನೀರಲ್ಲ, ಅದು ಅವ್ರ ಜೀವನದ ಭಾಗ. ಅಂಥ ಒಂದು ಭಾಗನ ಅವ್ರು ಕಿತ್ಕೊಂಡ್ಬಿಟ್ಟಿದ್ದಾರೆ. ಈಗ ಅದು ಕಾಂಪೌಂಡ್ ಹಾಕಿ ಅದು ಕಾಣದೇ ಇಲ್ಲ ಕೆರೆ. ಈಗ ಎತ್ತರಕ್ಕೆ ಹೋಗಿ ನೋಡ್ಬೇಕು ಆ ಕೆರೆನ, ಮತ್ತು ಆ ಕೆರೆನೂ ಅದಕ್ಕಿಂತ ಹೆಚ್ಚು ಮುಚ್ಚಿದಾರಂತೆ. ಪಾಪ ರೈತರು ಹೊರಗಡೆ ನಿಂತ್ಕೊಂಡು ಆ ಕೆರೆಗೆ ನೋಡ್ತಾ ಇದ್ದಾರೆ. ಯಾರು ಹಕ್ಕು ಕೊಟ್ಟರು ಈ ಕೆರೆನ ನಿಮ್ಮನ್ನು ಕಸ್ಕೊಳ್ಳೋಕ್ಕೆ? ಸಮುದಾಯದ ಕೆರೆ ಅದು, ಅದನ್ನ ಯಾಕೆ ಕಸ್ಕೊಂಡ್ರಿ ನೀವು ಅಂತ ಪ್ರಶ್ನೆ ಕೇಳಬೇಕಲ್ವಾ. ಆ ಪ್ರಶ್ನೆ ಕೇಳುವಂಥ ಕೆಲಸವನ್ನೇ ಇಲ್ಲಿನ ಸಂಘ ಸಂಸ್ಥೆಗಳು, ಇಲ್ಲಿನ ಪ್ರಜ್ಞಾವಂತರು ಮಾಡ್ತಾ ಇದ್ದಾರೆ. ಸೊ ಈ ಪ್ರಜ್ಞಾವಂತರ ಹೋರಾಟಕ್ಕೆ ಇಲ್ಲಿನ ಪ್ರಜ್ಞಾವಂತ ಜನಪ್ರತಿನಿಧಿಗಳು, ಪ್ರಜ್ಞೆ ಇರುವಂಥ ಜನಪ್ರತಿನಿಧಿಗಳು, ಅವ್ರನ್ನ ಆಯ್ಕೆ ಮಾಡಿರೋದೇ ನಿಮಗೆಲ್ಲ ಪ್ರಜ್ಞೆ ಇದೆ ಅಂತ ಹೇಳಲ್ವ ನಾವು, ಅವರು ಅದಕ್ಕೆ ಕೈ ಜೋಡಿಸ್ಬೇಕು. ಮತ್ತು ಈ ಸಮಸ್ಯೆಗಳಿಗೆ ಸಮರೋಪಾದಿಯಲ್ಲಿ ಅಂತಾರಲ್ಲ, ನಾವು ಸಮರೋಪಾದಿಯಲ್ಲಿ ಅಂದ್ರೆ ಏನು ಹೇಳಿ, ಅಂದರೆ ಪ್ರತಿದಿನ ಕೆಲಸ ಮಾಡಬೇಕು, ಅದು ಸೊಲ್ಯೂಷನ್ ಸಿಗೋ ತನಕ. ಜನಪ್ರತಿನಿಧಿಗಳು ಪ್ರತಿದಿನ ಯಾವಾಗ ಕೆಲಸ ಮಾಡ್ತಾರೆ ಅಂದರೆ, ಅವರು ಅವ್ರ ಕೇಸ್ ಕೋರ್ಟಲ್ಲಿದ್ದಾಗ ಹೋಗಿ ರಾತ್ರಿ 12-1 ಗಂಟೆಗೆ ಸುಪ್ರೀಂ ಕೋರ್ಟ್ ಬಾಗಿಲು ಬಡಿತಾರೆ. ಆದರೆ ಜನರ ಕೆಲಸ ಇದ್ದಾಗ ಅದು ತಿಂಗಳಗಟ್ಟಲೆ, ವರ್ಷಾನುಗಟ್ಟಲೆ ನಡೀತಾ ಇರುತ್ತೆ. ಹಾಗ್ಯಾಕಾಗುತ್ತೆ ಅನ್ನೋದೇ ಪ್ರಶ್ನೆ. ಹೀಗಾಗಿ ನಮ್ಮ ಒಂದು ಒತ್ತಾಯ ಅಥವಾ ನಮ್ಮ ಒಂದು ಕಳಕಳಿ ಏನು ಗೌರಿಶಕ್ಕಿ ಸ್ಟುಡಿಯೋದಂದರೆ, ಇಲ್ಲಿನ ಜನರ ಸಮಸ್ಯೆಗಳಿಗೆ ಸ್ಪಂದಿಸಬೇಕು ಮತ್ತು ಇದಕ್ಕೆ ಆದಷ್ಟು ಬೇಗ ಪರಿಹಾರ ಕೊಡುವಂಥ ಕೆಲಸವನ್ನು ಮಾಡಬೇಕು. ಪರಿಹಾರ ಕೊಡೋದು ಹೇಗೆ ಅಂದರೆ, ನೀವು ಅಲ್ಲಿ ಕೂತ್ಕೊಂಡ್ರೆ ಪರಿಹಾರ ಸಿಗಲ್ಲ. ಇಲ್ಲಿನ ಜನರ ಜೊತೆ ಬಂದು ಮಾತಾಡಿ, ದಿನಗಟ್ಟಲೆ ಗಂಟೆಗಟ್ಟಲೆ ಸಭೆಗಳನ್ನ ಮಾಡಿ, ಏನು ದಾರಿ ಹುಡುಕೋಕ್ಕಾಗುತ್ತೆ ಯೋಚನೆ ಮಾಡಿ. ಅವ್ರು ಹೇಳಿದ್ದೆಲ್ಲ ಆಗಬೇಕು ಅಂತ ನಾನು ಹೇಳ್ತಾ ಇಲ್ಲ ನಿಮಗೆ, ಅದು ನಿಮ್ಮ ಮನಸ್ಸಲ್ಲೇನಿದೆ ಅದನ್ನು ಹೇಳಿ. ಅವರ ಕಾರ್ಖಾನೆಗಳ ಪ್ರತಿನಿಧಿಗಳನ್ನ ಕರೀರಿ, ಮಾತಾಡಿ, ಒಂದು ಪರಿಹಾರ ಕಂಡುಕೊಳ್ಬೇಕಲ್ವಾ. ಇಲ್ಲಾಂದರೆ ಇವತ್ತು 22 ಗ್ರಾಮಗಳು ಹೋಗಿದೆ, ಇನ್ನೂ 200 ಗ್ರಾಮಗಳು ಹೋಗ್ತವೆ. ಮತ್ತು ಕೊಪ್ಪಳದಲ್ಲಿ ಏನು ಸಿಟಿನಲ್ಲಿ ಕೂತ್ಕೊಂಡಿದ್ದೀರಲ್ಲ ನೀವು ಸುರಕ್ಷಿತರು ಅಂಥೇಳಿ, ನಿಮ್ಮ ಮನೆಗಳಿಗೂ ಆಲ್ರೆಡಿ ಬಂದಿದೆ, ನಿಮ್ಗೆ ಗೊತ್ತಾಗ್ತಾ ಇಲ್ಲ. ಇನ್ನೊಂದಷ್ಟೇನಾದರೆ ನಿಮ್ಮ ಮನೆಗಳು ಕೂಡ ಕಪ್ಪು ಮನೆಗಳಾಗ್ತವೆ. ನಿಮ್ಮ ಮಕ್ಕಳಿಗೂ ಕೂಡ, ಇಲ್ಲಿ ನಮ್ಮ ಮಕ್ಕಳು ನೋಡಿದ್ವಲ್ಲ, ಹಾರ್ಟಲ್ಲಿ ಹೋಲು, ಆಮೇಲೆ ಅಸ್ತಮಾ ಬರುವಂಥದ್ದು, ಆಮೇಲೆ ಪ್ಯಾರಲಿಸಿಸ್ ಆಗುವಂಥದ್ದು, ಆ ಥರದ್ದೆಲ್ಲ ಆಗ್ತವೆ. ಸೊ ಇದು ನನ್ನ ಜಿಲ್ಲೆ ಕೂಡ ಹೌದು, ನನ್ನ ಊರು ಕೂಡ ಇದೇ ಜಿಲ್ಲೆಯಲ್ಲಿದೆ. ಸೊ ಹೀಗಾಗಿ ನನಗೆ ಇನ್ನೂ ಜಾಸ್ತಿ ಇದ್ರ ಬಗ್ಗೆ ಕಳಕಳಿ. ಆ ದೃಷ್ಟಿಯಿಂದ ಈ ಒಂದು ಸ್ಟೋರಿ ಮಾಡೋಕ್ಕೆ ಇಲ್ಲಿ ಬಂದಿದ್ದೀನಿ. ನಿಮ್ಮೆಲ್ಲರ ಸಪೋರ್ಟ್ ಇರಲಿ. ಮತ್ತು ಈ ಜನಪರ ಕಳಕಳಿಗೆ ಕರ್ನಾಟಕದ ಎಲ್ಲೆಡೆಯಿಂದ ಪ್ರಜ್ಞಾವಂತರೇನಿದ್ರಿ, ದಯವಿಟ್ಟು ಕಮೆಂಟ್ ಮೂಲಕ, ಲೈಕ್ ಮೂಲಕ, ಶೇರ್ ಮೂಲಕ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ನಮಸ್ಕಾರ.